ಜಿಲ್ಲೆಯಲ್ಲಿ ಮಾದರ ಜನಾಂಗದ ಅಭಿವೃದ್ಧಿಗೆ ಮತ್ತು ಸಬಲೀಕರಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಮಾದರ ಮಹಾಸಭಾದ ನೂತನ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎಚ್ ಶಿವಾಜಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಎಚ್ ಮುನಿಯಪ್ಪ ಅವರು ನನ್ನನ್ನು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಮತ್ತು ಉಪಾಧ್ಯಕ್ಷರಾದಂತಹ ಎ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಎಚ್ ಆಂಜನೇಯ, ಜಿಲ್ಲಾ ಉಸ್ತುವಾರಿ ಶ್ರೀನಿವಾಸ್ ಕರಿಯಣ್ಣ ಸೇರಿದಂತೆ ರಾಜ್ಯ ಕಮಿಟಿಯ ಎಲ್ಲ ಸದಸ್ಯರಿಗೆ, ಸಮಾಜ ಬಾಂಧವರಿಗೆ ಅಭಿನಂದನೆಗಳು ಎಂದರು. ಇನ್ನು ಮಾದರ ಮಹಾಸಭೆಯ ಮೂಲಕ ಸಮಾಜದ ಅಭಿವೃದ್ಧಿಗೆ, ನಮ್ಮ ಜನಾಂಗಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಇತರೆ ಸವಲತ್ತುಗಳನ್ನು ನೀಡುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸದಸ್ಯತ್ವ ಅಭಿಯಾನದ ಮೂಲಕ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಕೆಎಚ್ ಮುನಿಯಪ್ಪನವರು ರಾಜ್ಯಾಧ್ಯಕ್ಷರು. ಇದಕ್ಕೆ ಸಹಕಾರ ಮಾಡಿದ ಮಾಜಿ ಸಚಿವರು, ಶಿವಮೊಗ್ಗ ಉಸ್ತುವಾರಿಗಳಾದ ಶ್ರೀನಿವಾಸ್ ಕರಿಯಣ್ಣನವರಿಗೆ ನಮ್ಮ ಸಮಾಜದ ಈ ಸಬಲೀಕರಣ ಆಮೇಲೆ ಉದ್ಯೋಗದ ಶಿಕ್ಷಣದ ಒಂದು ತರಬೇತಿ ಮಾಡೋಕ್ಕೆ ನಮ್ಮ ಮಾದರ ಮಹಾಸಭಾ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುವುದು. ಹಾಗೂ ಈ ಮೊದಲನೇದಾಗಿ ನಮ್ಮ ಮಾದರ ಮಹಾಸಭಾಕ್ಕೆ ಮೆಂಬರ್ಶಿಪ್ ಆನ್ಲೈನ್ ಮುಖಾಂತರ ಮತ್ತು ಆಫ್ಲೈನ್ ಮುಖಾಂತರ ಎರಡೂ ಇದೆ. ಮುಂದಿನ ದಿನಗಳಲ್ಲಿ ತಕ್ಷಣ ನಮ್ಮ ಸಮಾಜ ಬಾಂಧವರು ಮೆಂಬರ್ಶಿಪ್ಪನ್ನು ಮಾಡಿಸಿಕೊಡಬೇಕಾಗಿ ನನ್ನದೊಂದು ಕಳಕಳಿ ಮನವಿ. ಹಾಗೂ ಮುಂದಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಮಾದರ ಮಹಾಸಭಾದ ಒಂದು ಕಚೇರಿಯನ್ನು ತೆರೆಯಲು ನಮ್ಮ ಪದಾಧಿಕಾರಿಗಳು ಜೊತೆಯಲ್ಲಿ ಕುಂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇದೇ ಮೊದಲನೇ ಬಾರಿಗೆ ನಾಳೆಯಿಂದನೇ ಇದು ಮಾಡಿ